ಓಕೆ ಬಾಯ್ ಮೇಡಮ್. ಬಾಯ್ ಬಾಯ್. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೆ. ಊಟ ಅಡುಗೆ ಎಲ್ಲ 2 ದಿನ ಕಳಿಸ್ತಾರ ಅಂತ ಡೌಟ್ ಇತ್ತು ನನಗೆ. ಇವಾಗ ಬಂದು ರೀಚ್ ಆದೆ. ಇವ್ರ ಮನೆಗೆ ಹತ್ತೋದ್ರಲ್ಲೇ ಸರಿ ಹೋಗಿ ಹಿಂಗಿದೆ. ನಮ್ಮಪ್ಪ ಹಿಂಗೆ ಕಾಣ್ತಿದ್ದಾರೆ ಇಷ್ಟು ಚೆನ್ನಾಗಿ. ಅದಕ್ಕೆ 10,000 ರೂಪೀಸ್ ಖರ್ಚು ಮಾಡ್ಕೊಂಡು ಬಂದವಳೆ. ವರ್ಕೌಟ್ ಇವತ್ತು. ಸೊ ಅಲ್ಲಿಂದ ಬೇಗ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಅದನ್ನು ಮಿಸ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಅಲ್ಲ. ಬಿಕಾಸ್ ಆ್ಯಂಗ್ರಿಯಲ್ಲಿ ಕಲಿತಾ ಇದ್ದೀನಿ ಫುಲ್. ನಾಳೆ ಬಂದು ಚೈತ್ರ ಅವ್ರ ಮನೆಯಲ್ಲಿ ಸಪ್ತ ಶನಿವಾರಗಳ ವ್ರತ ನಾನು ಮಾಡ್ತಿದ್ನಲ್ಲ, ಮತ್ತೆ ಯಾವ್ದ್ಯಾವುದು ಹೆಂಗೆ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರ್ಸೋಕ್ಕೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಡೇ ಇವತ್ತು ನಂದು. ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಸ್ನಾನ ಮಾಡಿ ಈಗ ಇವತ್ತು ಫ್ರೈಡೇ. ಬೆಳಗ್ಗೆ ಪೂಜೆ ಮಾಡಲಿಲ್ಲ ನಾನು, ರಾಕೇಶ್ ಪೂಜೆ ಮಾಡಿಬಿಟ್ಟು ಹೋದರು. ಇದು ಬಂದು ತಿರುಪತಿಯಿಂದ ತೊಗೊಂಡು ಬಂದಿರೋ ಒಂದು ವಿಗ್ರಹ, ಸಕ್ಕತ್ತಾಗಿದೆ. ಡೈಲಿ ಸ್ಯಾಟರ್ಡೇ ಪೂಜೆ ಮಾಡ್ತೇನೆ ನಾನು ಅದಕ್ಕೆ. ಸೊ ಸ್ನಾನ ಮಾಡ್ಕೊಂಡಿದ್ದು ರೆಡಿ ಮಾಡ್ಕೊಂಡು ಈಗ ಹೋಗ್ತಾ ಇರೋದು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಡೇ ಇವತ್ತು ನಂದು ಡ್ರೈವಿಂಗ್ ಕ್ಲಾಸ್. ನೆನ್ನೆ ಚೆನ್ನಾಗಿತ್ತು ಫಸ್ಟ್ ಡೇ, ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಆಲ್ಮೋಸ್ಟ್ ಏನೂ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಒಬ್ಬಳೇ ಹೋಗ್ತಾ ಇರೋದು. ನೋಡೋಣ, ಆದಷ್ಟು ನೀಟಾಗಿ ಕಲ್ತ್ಬಿಟ್ಟು ನನ್ನ ಓನ್ ಕಾರಲ್ಲಿ ಡ್ರೈವ್ ಮಾಡಿದಾಗ ವೀಡಿಯೋ ಮಾಡ್ತೀನಿ. ಇಲ್ಲ ಟೈಮ್ ಸಿಕ್ಕಿದ್ರೆ ನನಗೆ ಯಾರಾದರೂ ನನ್ನ ಜೊತೇಲಿ ಬಂದಾಗ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗೋದಲ್ಲ. ಚಲೋ ಬನ್ನಿ ಹೋಗೋಣ. ಡಯಟಲ್ಲಿದ್ದೀನಿ. 4-5 ಡೇಸ್ ಆಯಿತು ಇವತ್ತಿಗೆ. 75 ಡೇಸು ಹಾರ್ಡ್ ಅಲ್ಲ, ಚಾಲೆಂಜ್ ಇದು. ನೋ ಶುಗರು, ನೋ ಜಂಕ್, ನಾರ್ಮಲ್ ಫುಡ್ ತಿನ್ಕೊಂಡು ಡಯಟ್ ಮಾಡ್ತೀನಿ. ಸೊ ಆಫ್ಟರ್ 75 ಡೇಸು ಏನು ರಿಸಲ್ಟು ಅದನ್ನು ಕೂಡ ನೀಟಾಗಿ ಇಲ್ಲಿಂದಾನೇ ವ್ಲಾಗ್ ಮಾಡ್ತೀನಿ, ಅದರದ್ದು ಡೈಲಿ ವ್ಲಾಗ್ಸ್. ಬನ್ನಿ ಹೋಗೋಣ. ನಾನು ನಮ್ಮ ರಥ ಇಬ್ಬರೂ ಡ್ರೆಸ್ ನೋಡೋಕ್ಕೆ ಅಂತ ಬಂದಿದ್ವಿ ಟೈಲರ್ ಅಂಗಡಿಗೆ. ಆಮೇಲೆ ತೋರಿಸ್ತೀನಿ, ಅಂದರೆ ನಾಳೆನೇ ಅನಿಸುತ್ತೆ ಯಾವ್ದ್ಯಾವುದು ಹೆಂಗೆ ಸ್ಟಿಚ್ ಮಾಡಿಸ್ತೀನಿ ಅಂತ ತೋರ್ಸೋಕ್ಕೆ. ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ಓಕೆ ಅನ್ನಿಸ್ತು. ನೋಡೋಣ ಆಮೇಲೆ ಲಾಸ್ಟ್ ಒಂದು ಸಾರಿ ಬ್ಲೌಸ್ ತೊಗೊಂಡೋಗ್ಬೇಕು. ಬಿಕಾಸ್ ನಾಳೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಆಮೇಲೆ ಹೇಳ್ತೀನಿ. ಟೈಲರ್ ಅಂಗಡಿ ಒಳಗಡೆ ಟ್ರಯಲ್ ರೂಮ್ ಇದು. ನಂದೊಂದು ಡ್ರೆಸ್ ಹಿಂಗಿದೆ, ಇದು ಹಿಂಗೆ ಬರುತ್ತೆ. ಶಿಟ್, ಹಿಂಗೆ ಬರುತ್ತೆ ಇದು ಅದು ಎಲ್ಲ. ಈಗ ಆಲ್ಮೋಸ್ಟು 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಟೈಲರ್ ಶಾಪ್ ಹತ್ರ ಹೋಗಿ ಬ್ಲೌಸ್ ಒಂದು ಇಸ್ಕೊಂಡು ಬಂದೆ. ನಾಳೆ ಬಂದು ಚೈತ್ರ ಅವ್ರ ಮನೆಯಲ್ಲಿ ಸಪ್ತ ಶನಿವಾರಗಳ ವ್ರತ ನಾನು ಮಾಡ್ತಿದ್ನಲ್ಲ, ಸೊ ನನ್ನ ನೋಡಿ ಚೈತ್ರ ಕೂಡ ಮಾಡಿದ್ಲು. ಸೊ ಅವಳದು ನಾಳೆ ಬಂದು ಕೊನೆ ವಾರ. ಸೊ ಅವಳು ಕೂಡ ಲಾಸ್ಟ್ ವೀಕ್ ಬಂದಿದ್ಲು. ಅವಳು ಮತ್ತು ಚೈತ್ರ ಮತ್ತು ಜೀವಿತಾ ಇಬ್ಬರು ಬಂದಿದ್ದರು. ಸೊ ಈಗ ನಾನು ಮತ್ತು ಜೀವಿತಾ ಇಬ್ಬರು ಹೋಗ್ತಾಯಿದ್ವಿ. ಜೀವಿತಾಗ ಹತ್ರನೇ, ನನಗೆ ಸ್ವಲ್ಪ ದೂರ. ಅವರಿರೋದು ನಾಗರಬಾವಿ. ಸೊ ಅಲ್ಲಿಗೆ ನಾಳೆ ನಾನು ಬೆಳಗ್ಗೆ ಹೋಗ್ತಾ ಇದ್ದೀನಿ. ಸೊ ಅವಳು ಕೊಡಿಸಿರುವಂತಹ ಸೀರೆನ ಉಟ್ಕೊಂಡು, ನನ್ನ ಬರ್ತ್ಡೇ ಕೊಟ್ಟಿರುವಂಥ ಸೀರೆನ ಉಟ್ಕೊಂಡು ನಾಳೆ ಅವಳ ಮನೆಗೆ ಪೂಜೆಗೆ ಅಂತ ಹೋಗ್ತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಆಯಿತು, ನಂದು 10K ಆಗಿರಬೇಕು, ಆಗಿದೆ. ವಾಕ್ ಮುಗಿಸ್ಕೊಂಡು ಈಗ ಹೋಗಿ ಊಟ ಮಾಡಿ ನನ್ನ ನಿದ್ದೆಯನ್ನು ಮಾಡ್ತೀನಿ. ರಾಕೇಶ್ ಬರೋವರೆಗೂ ವೆಯ್ಟ್ ಮಾಡಲ್ಲ, ಸುಮ್ಮನೆ ನಿದ್ದೆ ಕೆಡಬೇಕಾಗತ್ತೆ. ಈ ನಡುವೆ ಸ್ಲೀಪ್ ಸೈಕಲ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸ್ವೆಟ್ ಬಂದಿದೆ ವಾಕ್ ಮಾಡಿ. ನೋಡ್ತೀನಿ ಈಗ ಸ್ಟೆಪ್ಸ್ ಎಷ್ಟಾಗಿದೆ ಅಂತ. ನೋಡೋಣ, ಊಟ ಮಾಡಬೇಕೀಗ. ನಾನಿವಾಗ ಊಟ ಮಾಡ್ತಾಯಿದ್ದೀನಿ. ಇದು ಬಂದು ಮೊಸರನ್ನ, 100 ಗ್ರಾಮ್ 150 ಗ್ರಾಮ್ ರೈಸು ಮತ್ತು ಯೋಗರ್ಟು. ಇದು ಚಿಕನ್ ಬ್ರೆಸ್ಟು, ಅದರಲ್ಲೇ ಬೀನ್ಸ್ ಮಾಡ್ಕೊಂಡಿದ್ದೀನಿ. ಚಿಕನ್ ಬ್ರೆಸ್ಟ್ ಅದರಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ನನ್ನ ಊಟ, ನನ್ನ ಸೀರೀಸ್ ನೋಡಿಕೊಂಡು. ಏನು ಅಂದರೆ ನಾನು ಮಧ್ಯಾಹ್ನ ಚಿಕನ್ ಬ್ರೆಸ್ಟ್ ತಿಂದಿರಲಿಲ್ಲ. ಸೊ ಅದಕ್ಕೆ ಈಗ ನಾನು ಎಗ್ ಬದಲು ಚಿಕನ್ ಬ್ರೆಸ್ಟ್ನ ರಿಪ್ಲೇಸ್ ಮಾಡಿದ್ದೀನಿ. ಸೊ ಲೆಟ್ಸ್ ಈಟ್. ಬೆಳಗ್ಗೆ ಎದ್ದು ಇವತ್ತು ಬಂದು ಸ್ಯಾಟರ್ಡೆ. ನನಗೆ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮನೆಯಲ್ಲಿ ಇವತ್ತು ಪೂಜೆ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬೇಗ ಹೋಗಬೇಕು. ಅದಕ್ಕೆ ಸ್ವಲ್ಪ ಜಿಮ್ಗೂ ಬೇಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಮರೆತು ಹೋಗಿದ್ದೀನಿ ಅಂದರೆ ಇವತ್ತು ನನಗೆ ಮಾರ್ನಿಂಗ್ ಡ್ರೈವಿಂಗ್ ಕ್ಲಾಸ್ ಇದೆ.
ಅದನ್ನು ಮಿಸ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಅಲ್ಲ. ಬಿಕಾಸ್ ಆ್ಯಂಗ್ರಿಯಲ್ಲಿ ಕಲಿತಾ ಇದ್ದೀನಿ, ಫುಲ್ ಕೋಪದಿಂದ ಕಲಿತಾ ಇದ್ದೀನಿ. ಫುಲ್ ಲೈಕ್ ಆ್ಯಂಗ್ರಿಲಿ ಅಂದರೆ ಜಾಸ್ತಿ ಒಂದು ಕಲೀಲೇಬೇಕು ಅನ್ನೋ ಒಂದು ಚಟದಿಂದ ಕಲಿತಾ ಇದ್ದೀನಿ. ಸೊ ಅದರಿಂದ ಡ್ರೈವಿಂಗ್ ಕ್ಲಾಸ್ ಕೂಡ ಮಿಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಈಗ ಜಿಮ್ ಮುಗಿಸ್ಕೊಂಡು ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿ ಆಗಿ 2 ವೀಡಿಯೋ ಮಾಡಿ ಸೊ ಹೋಗ್ಬೇಕಾಗತ್ತೆ. ಅವಳು ಹೇಳಿದಾಳೆ ಪರವಾಗಿಲ್ಲ ಟೈಮ್ ಆದರೂ ಬೇಜಾರು ಮಾಡ್ಕೋಬೇಡ, ಬಟ್ ಬಾ ಮಿಸ್ ಮಾಡಬೇಡ ಅಂತ. ಸೊ ಅದಕ್ಕೆ ಅಷ್ಟು ಹೇಳಿದ್ರೆ ಸಾಕಲ್ವಾ. ಸೊ ರೆಡಿಯಾಗಿ ಜಿಮ್ಗೀಗ ಹೊರಟಿದ್ದೀನಿ. ಇದು ನನ್ನ ಔಟ್ಫಿಟ್, ನನ್ನ ಒಂದು ಔಟ್ಫಿಟ್. ಸೊ ಬನ್ನಿ ಹೋಗೋಣ. ಪೂಜೆ ಮಾಡಬೇಕಾಗಿತ್ತು, ಅದಕ್ಕೆ ಕೂಡ ಇವತ್ತು ಸ್ವಲ್ಪ ಲೇಟ್ ಆಗ್ತಿದೆ ಪೂಜೆ ಮಾಡೋದಕ್ಕೂ. ನನಗೆ ಬಂದುಬಿಟ್ಟು ಪೂಜೆ ಮಾಡಬೇಕು. ಬಿಕಾಸ್ ರಾಕೇಶ್ ಹೂವು ತೊಗೊಂಬರಕ್ಕೆ ಹೋಗಿದ್ದಾರೆ, ಅವ್ರು ಎಷ್ಟೊತ್ತು ಬರ್ತಾರೋ ಏನೋ ಗೊತ್ತಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ದೀಪ ಹಚ್ಬಿಟ್ಟು ಹೋಗ್ತೀನಿ. ತಾನೇ ಜಿಮ್ಮಲ್ಲಿ ಮಸ್ತು ವರ್ಕೌಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಶೋಲ್ಡರ್ ವರ್ಕೌಟ್ ಇವತ್ತು. ಸೊ ಅಲ್ಲಿಂದ ಬೇಗ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ವಿಡಿಯೋ ಮಾಡಿಬಿಟ್ಟು ಫಂಕ್ಷನ್ ಲೈಕ್ ಪೂಜೆಗೆ ಹೋಗ್ಬೇಕು. ಮೈನಾ ಸ್ಕೇಟಿಂಗ್ ಏನದು? ಏನಕ್ಕೆ? ಅದಕ್ಕೆ 10,000 ರೂಪೀಸ್ ಖರ್ಚು ಮಾಡ್ಕೊಂಡು ಬಂದವಳೆ. US ಅಲ್ಲಿ ಅದು ಕಾಸ್ಟ್ ಆಗೋದು $100. ಹೆಲ್ಮೆಟ್ ಬ್ಯಾಗು ಹೊಸದಾ? ನೋಡೋಣ ಏನು ಮಾಡ್ತೀವ. ಸ್ಕೇಟಿಂಗ್ ಆಡ್ಬಿಟ್ಟು ಫುಲ್ಲು ಆಕಾಶಕ್ಕೆ ಹಾರ್ಬಿಡು. ಸರಿ. ಹಾಂ, ನಾನಿವಾಗ ಹಿಂಗಿದ್ದೀನಿ. ಡ್ರೈವಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ಎಷ್ಟು ಬೇಗ ರೆಡಿ ಆಗಬೇಕು ಗೊತ್ತಿಲ್ಲ. ಅದರಲ್ಲೂ ವೀಡಿಯೋಸ್ ಮಾಡಬೇಕು. ನಾನು ಏನು ಮಾಡ್ತೀನೋ ಹೆಂಗೆ ಮಾಡ್ತೀನೋ ಏನೂ ಗೊತ್ತಿಲ್ಲ. ಡ್ರೈವರ್ ಬೇರೆ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ ಕೆಳಗಡೆ. ಚಲೋ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು. ರೆಡಿ ಫಾರ್ ಯು ಗಾಯ್ಸ್, ನಿಮಗೋಸ್ಕರ ಗಾಯ್ಸ್. ದಯವಿಟ್ಟು ನೋಡಿ ಗಾಯ್ಸ್, ಲೈಕ್ ಆ್ಯಂಡ್ ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ದಯವಿಟ್ಟು. ಫಾರ್ ಯು ಆ್ಯಂಡ್ ಮೀ. ನನಗೂ ಇದು ಮಾಡೋದ್ರಿಂದ ತುಂಬ ಖುಷಿ ಸಿಗುತ್ತೆ. ಆ್ಯಂಡ್ ನನ್ನ ಡೇ ಫುಲ್ ಆ್ಯಕ್ಟಿವ್ ಆಗಿರುತ್ತೆ, ನನ್ನ ಲೈಫ್ ಆ್ಯಕ್ಟಿವ್ ಆಗಿರುತ್ತೆ. ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಖುಷಿಯಾಗಿರ್ತೀನಿ. ಸೊ ಅದಕ್ಕೆ ನನಗೂ ಆಮೇಲೆ ನಿಮಗೂ. ಚಲೋ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಇವಾಗ ರೆಡಿ ಆಗಿಬಿಟ್ಟು ಫುಲ್ ಮೋಡ ಮುಚ್ಕೊಂಡಿದೆ, ಏನೂ ಕಾಣ್ತಾನೆ ಇಲ್ಲ, ಕತ್ಲು ಇದೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಸ್ಯಾರಿ ಉಟ್ಕೊಂಡಿದ್ದೀನಿ. ಇದು ಅವಳೇ ಕೊಡಿಸಿರುವಂತಹ ಒಂದು ಸ್ಯಾರಿ. ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಲೇಟ್ ಆಗಿಬಿಟ್ಟಿದೆ, ವಿಡಿಯೋಸ್ ಮಾಡಿಕೊಂಡು ಲೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಡ್ರೈವರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಡೀರಿ ಹೋಗೋಣ. ಚಲೋ ಇವತ್ತು ಮನೇಲಿ ಪೂಜೆ ಹಿಂಗಿದೆ. ನಮ್ಮಪ್ಪ ಹಿಂಗೆ ಕಾಣ್ತಿದ್ದಾರೆ ಇಷ್ಟು ಚೆನ್ನಾಗಿ. ಶನಿವಾರ ಬಂದಿದೆ, ಫುಲ್ಲು ಮಿಂಚ್ತಾ ಇರ್ತಾರೆ. ಓಕೆ, ನಾನು ಸ್ಮೂದಿ ಕುಡ್ದೆ. ಇವಾಗ ಸ್ಮೂದಿ ಕುಡಿದ್ಬಿಟ್ಟು ಹೊರಡ್ತಾ ಇದ್ದೀವಿ. ಓಕೆ, ಹಿಂಗಿದೆ. ಇವಾಗ ಬಂದು ರೀಚ್ ಆದೆ. ಇವ್ರ ಮನೆಗೆ ಹತ್ತೋದ್ರಲ್ಲೇ ಸರಿ ಹೋಗುತ್ತೆ. ಅಪ್ಪು ಬೇರೆ ನಾನು ಕಿವಿ ಓಲೆ ಬೇರೆ ಬಿಚ್ಚಿಟ್ಬಿಟ್ಟಿದ್ದೀನಿ. ನೆನ್ನೆ ಬೇರೆ ಲೆಗ್ ವರ್ಕೌಟ್ ಮಾಡಿ ಕಾಲೆಲ್ಲ ನೋವ್ತಾ ಇದೆ.
ನಾನು ಹೋಗೋಷ್ಟಲ್ಲಿ ಟೈಮ್ ಬಂದು 2:00 ಆಗಿತ್ತು ಅನಿಸುತ್ತೆ. ಸೊ ಈ ಒಂದು ಪೂಜೆ ಬಂದು ಬೆಳಗ್ಗೆನೇ ಹೊತ್ತುಟೋಕ್ಕೆ ಮುಂಚೆ ಮಾಡುವಂಥದ್ದು. ಸೊ ಬೆಳಗ್ಗೆನೇ ಈ ಥರ ಪೂಜೆ ಮಾಡಿದ್ದಾಳೆ ನೀಟಾಗಿ. ಚೆನ್ನಾಗಿ ಏನೇನು ಬೇಕೋ ಎಲ್ಲ ಕರೆಕ್ಟಾಗಿ ಮಾಡಿದ್ದಾಳೆ. ಸೊ ಅದಾದಮೇಲೆ ಅವಳು ಕೂಡ ನೆಂಟರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಕೊಟ್ಟು ಹೋಳಿಗೆ ಊಟ ಎಲ್ಲ ಮಾಡಿ ಎಲ್ಲರಿಗೂ ಊಟ ಹಾಕಿದ್ದಾಳೆ. ಸೊ ನನಗೆ ತುಂಬಾ ಖುಷಿ. ನಮ್ಮನ್ನು ನೋಡಿ ಒಬ್ಬರು ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಪುಣ್ಯ ನಮಗೆ ಕೂಡ ಸಿಗುತ್ತಂತೆ. ಬಿಕಾಸ್ ನಮ್ಮ ನೋಡಿ ಮಾಡಿರ್ತಾರೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ನನ್ನ ಫ್ರೆಂಡ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅವಳು ಅಂದ್ಕೊಂಡಿರೋದೆಲ್ಲ ಆಗಲಿ. ಬಾಲ್ಕನಿ ಹಿಂಗಿದೆ ಮನೆಯಿಂದ. ಅಲ್ಲಿ ಕಾಣ್ತಿದೆ ನೋಡಿ, ಇದೆಲ್ಲ ನಾಗರಬಾವಿನೇ. ಈಗ ತಾನೇ ಊಟ ಆಯಿತು. ಜಾಸ್ತಿ ಏನು ತಿಂದಿಲ್ಲ, ಡಯಟಲ್ಲಿ ನೋಡಿಕೊಂಡೇ ತಿಂದಿದ್ದು. ಓಕೆ, ರಾತ್ರಿಗೆ ಇನ್ನೊಂದು 15K ಸ್ಟೆಪ್ಸ್ ಹಾಕಬೇಕಾಗತ್ತೆ. ಮಾಡೋಣ. ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡಿದೆ ನಾನು. ಅರಿಶಿನ ಕುಂಕುಮ ಕೊಟ್ಟಳು. ಸೊ ಇವಾಗ ಹೊರಡಬೇಕು. ಅವಳು ಡ್ರೆಸ್ಸಿಂಗ್ಗೆ ಒಂದು ರೂಮೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇದು ಆ ಕಡೆ ಕೆಳಗಡೆ. ಓಕೆ ಚಲೋ. ಫುಲ್ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈ ಬಟ್ಟೆ ಹಾಕ್ಕೊಂಡು ಹಿಂಗಿದ್ದೀನಿ. ಈಗ ಹೊರಡೋ ಟೈಮ್. ಜ್ಯುವೆಲ್ರಿ ಇದು ಒಂದು ಬಿಚ್ಚಬೇಕು. ಈಗ ಬಂದು ನಾನು ಕುಶಲ್ಸಲ್ಲಿ ತೊಗೊಂಡಿದ್ದು. ಸಖತ್ತಾಗಿದೆ ಅಲ್ಲ? ಓಕೆ ಬಾಯ್ ಮೇಡಮ್. ಬಾಯ್ ಬಾಯ್. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೆ. ಊಟ ಅಡುಗೆ ಎಲ್ಲ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಆಗುತ್ತೆ ಲಾಸ್ಟ್ ವಾರ. ಎಲ್ಲರೂ ಮಾಡಿ ನೆಕ್ಸ್ಟ್ ವರ್ಷದಿಂದ. ನಾನು ಇವ್ರು ನೋಡ್ಕೊಂಡು ಮಾಡಿದ್ದು. ಸೀರಿಯಸ್ಸಾಗಿ ದೇವ್ರನ್ನ ನಂಬಿ ಮಾಡಿ. ಹೋಗೋಣ ಟೆಂಪಲಿಗೆ ಬೇಗ. ಓಕೆ ಬಾಯ್ ಬಾಯ್. ಸಿಗೋಣ ಮಂಡೇ. ಬಾಯ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ತು ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.